ಕೇಳಿದರೆ ಸರಿ, ಇಲ್ಲದಿದ್ದರೆ ಇದ್ದೇ ಇದೆಯಲ್ಲ ನನ್ನ ತಂದೆ ತಾಯಿಗಳಾದ ಪರಿಸ್ಥಿತಿ. ಹೇಳಿ, ನನ್ನ ತಂಗಿ ಲಕ್ಷ್ಮಿ ಬಂದು ಒಂದು ವಾರ ಆಯ್ತು. ಧನಲಕ್ಷ್ಮಿ, ಧನಲಕ್ಷ್ಮಿ, ಏನಣ್ಣ ಇಲ್ಲೇ ನಿಂತಿರುವಿ? ನಿನ್ನ ದಾರಿಯನ್ನೇ ಕಾಯ್ತಿದ್ದೇನಮ್ಮ. ನೀನು ಕಾರ್ವರ್ಕ್ಕೆ ಹೊರಡು. ಇಲ್ಲ ಅಣ್ಣ, ನಾನು ಓದುವುದಿಲ್ಲ. ಯಾಕೆ? ನಿನಗೇನಾದ್ರೂ ಅಲ್ಲಿ ತೊಂದರೆ ಆಗಿದೆ? ಹಾಗೇನಾದ್ರೂ ಇದ್ರು ಹೇಳು, ನಾನು ಅದನ್ನು ನೋಡಿಕೊಳ್ಳುತ್ತೇನೆ. ಇಲ್ಲ ಅಣ್ಣ, ಹಾಗೇನಿಲ್ಲ. ಇಲ್ಲೇ ಇದ್ದು ಒಂದು ಸಾಧನೆ ಮಾಡ್ಬೇಕೆನ್ನುವುದೇ ನನ್ನ ಛಲ. ಸಾಧನೆ ನಿನಗೇಕೆ ಬೇಕು? ಸಾಧನೆ ಅಣ್ಣ, ಛಲವಂತೆ ಛಲ. ನಾನು ಹೇಳಿದಷ್ಟೇ ಕೇಳಿದರೆ ಸರಿ. ನೋಡೋಣ, ಮನುಷ್ಯನಿಗೆ ಇರ್ಬೇಕಾದದ್ದು ಕಳೆದುಕೊಂಡ ಮೇಲೆ ಅದು ಕಳೆಯಿತೆಂದು ಮನಸ್ಸಿಗೆ ಹಚ್ಚಿಕೊಳ್ಬಾರ್ದು. ಹೇಗೆ ಕಳಿತು, ಯಾವ ಕಾರಣಕ್ಕಾಗಿ ಕಳಿತೆಂದು ಕಂಡು ಹಿಡಬೇಕು. ಕಂಡು ಹಿಡಿದು ಅವರನ್ನ ಒಂದು ಬುದ್ಧಿ ಕಲಿಸಬೇಕು. ಆವಾಗಲೇ ನನ್ನ ಸೇಡಿಗೆ ಪ್ರತಿಫಲ ಸಿಗುವುದು. ನೀನೇನು ಹೇಳ್ತೀರ ಸರಿಯಾಗಿ ಹೇಳು. ಒಂದು ವೇಳೆ ನಿನಗೆ ಯಾರಾದ್ರೂ ಏನಾದ್ರೂ ತೊಂದರೆ ಕೊಟ್ಟಿದ್ರೆ ಅವರನ್ನು ಹಸಿದ ಹುಲಿಯಂತೆ ಎದುರಿಗೆ ಬಂದ ಜೀವಿಗಳ ಮೇಲೆ ಹೇಗೆ ಹರಿದು ತಿನ್ನುತ್ತದೆ ಹಾಗೆ ಅವರನ್ನು ಸೇರಿ ಬಿಡುತ್ತಾನೆ. ನಿನ್ನ ಅಣ್ಣ ಅಂದರೆ ಸಿಂಹದ ಮರಿ ಕಣಮ್ಮ, ಸಿಂಹದ ಮರಿ. ಅಣ್ಣ, ನಿನಗೆ ಎಷ್ಟು ಆವೇಶ ಇದೆಯೋ ಅಷ್ಟೇ ಆವೇಶ ನನಗೂ ಇದೆ. ಎಷ್ಟೇ ಆದ್ರೂ ನಾನು ನಿನ್ನ ತಂಗಿ. ನಿನಗೆ ಎಷ್ಟು ಛಲವಿದೆಯೋ ಅಷ್ಟೇ ಛಲ ನನಗೂ ಇದೆ. ಛಲವಂತೆ ಛಲ. ನಾನು ಹೇಳಿದಷ್ಟೇ ಕೇಳಿದರೆ ಸರಿ, ಇಲ್ಲದಿದ್ದರೆ ನಿನ್ನ ಸೊಟ್ಟ ಬೂದಿ ಸಾಸಿಗಳಂತೆ ಮಾಡುತ್ತಾನೆ. ಜೋಕೆ ನೋಡೋಣ, ನಾನಂತೂ ಕಾಲೇಜ್ ಹೋಗುದಿಲ್ಲ. ಆ ಕಾಲೇಜ್ಗೆ ಬೆಂಕಿ ಹಚ್ಚು. ಹಾಗಾದ್ರೆ ಕಾಲೇಜ್? ಅದನ್ನೇ ಹೇಳ್ತಾ ಇದ್ದೀನಲ್ಲ, ಬೆಂಕಿ ಹಚ್ಚು ಆ ಕಾಲೇಜ್ಗೆ. ನನ್ನ ಮಾತು ಕೇಳಿದರೆ ಸರಿ, ಇಲ್ಲದಿದ್ದರೆ ಬೆಚ್ಚ ಬೇಡ್ತಿದೆ. ವಯಸ್ಸಿಗೆ ಬಂದ ಹೆಣ್ಣು ಯೌವನ ಇದೆ ಎಂದು ವಿಚಾರ ಮಾಡಿದರೆ ನಿನ್ನ ಸುಟ್ಟು ಬೂದಿ ಸಿಗದಂತೆ ಮಾಡುತ್ತಾನೆ. ಜೋಕೆ ಏನಣ್ಣ? ನಾನು ಒಳ್ಳೆಯದಕ್ಕೆ ಹೇಳೋದು, ಕೆಟ್ಟದಕ್ಕೆ ಕಾಳಿಂಗ ಸರ್ಪದಂತೆ ನೆನಪಿರಲಿ. ಅಂದ್ರೆ ಏನಣ್ಣ? ನನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ಬೇಕು ಅಂತ ಮಾಡಿ ನನ್ನ ಮರ್ಯಾದೆಗೆ ಕಳಂಕ ತಂದರೆ ಆ ರಾಜು ಅಷ್ಟೇ ಅಲ್ಲ, ಹರ ಹರ ಅನಿಸಬಿಡುತ್ತಾಳೆ. ಅಂದ್ರೆ ನನ್ನ ಮೇಲೆ ನಿಮ್ಗೆ ಸಂಶಯವೇ? ಸಂಶಯ ಅಲ್ಲಮ್ಮ, ಮಾವ ಬುದ್ಧಿಯಲ್ಲಿ ಕಾರ್ಯ ಜಾರಿ ಬೀಳೋದು ಸಹಜ. ಯಾರುವ ಕಾಲವನ್ನು ಎಚ್ಚರಿಸಿದೆ ಅಷ್ಟೇ. ಆ ಆವೇಶ ನಿನಗೆ ಬೇಡ. ನಾನು ಹೆಣ್ಣೆ ಆದ್ರೂ ಗಂಡಿದ್ದ ಹಾಗೆ. ಅಂದರೆ ನಡೆವರೆಗೆ ಊಟ ಮಾಡಿ ಮಲಗು.
ವೀರಭದ್ರ ಚಕ್ರೆಯನ್ನು ಭೇದಿಸಲು ಬಂದಿದ್ದೇದರೆ ನಿನ್ನನ್ನು ಛಿದ್ರಗೊಳಿಸಿ ನಿನ್ನ ಚಟ್ಟ ಕಟ್ಟಿಸಿ ಕಟ್ಟಿಗೆಯಲ್ಲಿ ಸೊಟ್ಟ ಭಸ್ಮವಾಗಿ ಮಾಡದಿದ್ದರೆ ನಾನು ಕಟ್ಟಿಗೆ ಒಳಗೆ ಸೊಟ್ಟ ಭಸ್ಮ ಮಾಡದಿದ್ದರೆ ನನ್ನ ಹೆಸರು ರಾವ್ ಬಹದ್ದೂರನೇ ಅಲ್ಲ. ನನ್ನೆದರಿಗೆ ಸಿಗರೇಟ್ ಸಿಗುತ್ತೀಯಾ? ನನ್ನೆದುರಿಗೆ ಸಿಗರೇಟ್ ಸೇದುತ್ತೇನೆಂದು ಈ ಸಿಗರೇಟ್ ನಿನ್ನದ ನಿಮ್ಮಪ್ಪನದ? ಸೀದಾ ಮಾತನಾಡು. ನಾನು ಯಾರು ಗೊತ್ತಾ? ಬಡಬಗ್ಗರಿಗೆ ಸಾಲ ಕೊಟ್ಟು ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ತೆಂದು ಚಕ್ರವರ್ತಿ ಎಂದು ಹೆಸರಿಟ್ಟುಕೊಂಡು ಚಕ್ರಕೋಟೆ ಎಂಬ ನರಕದಲ್ಲಿ ಮೆರೆಯುತ್ತಿರುವ ರಣಹದ್ದು. ಏನಂದ್ರೆ ಬದ್ಮಾಸ್? ರಣಹದ್ದು ಎನ್ನುವೆಯ ಕತ್ತೆ? ಬಾಯಲ್ಲಿರುವ ನಾಲಿಗೆನ ಹೊರ ಚಾಚಬೇಡ, ಬಾಯಲ್ಲಿ ಬಾಚಿಟ್ಟಿಕೋ. शोर मत करो कुत्ते, शोर मत करो. आज तक मेरा सामने कोई भी आवाज उठे का बात नहीं किया, मगर किया तो जिंदा नहीं तो. ನಿಮ್ಮಂತ ಬಂಡರ ಇದೆ ಗುಂಡಿಗೆ ಗುಂಡಿಟ್ಟು ಕೊಲ್ಲುವ ಕೆಲಸ. ನಿನಗೆ ಸಾವು ಸಂಭವಿಸಿದಂತೆ ಕಾಣುತ್ತದೆ. ನನ್ನ ಎದುರಿಗೆ ನಿಲ್ಲುವ ಗಂಡು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ನಿಮ್ಮಂತ ಬಂಡರಿಗೆ ಎದೆ ಗುಂಡಿಗೆ ಗುಂಡಿಟ್ಟು ಕೊಲ್ಲುವ ಕೆಲಸ. ಇವನ್ ಯಾರೆಂದು ತಿಳಿಯಲು ನಿಂತಿದ್ದೆ ನನ್ನ ದಡ್ಡತನ. ಹುಚ್ಚನಿಗೆ ಬುದ್ಧಿ ಸರಿ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಮಾತನಾಡುತ್ತಾನೆ. ಚಕ್ರವರ್ತಿ, ಹೋಗು ಚಕ್ರವರ್ತಿ ಹೋಗು. ಆಕಾಶದಲ್ಲಿ ಹಾರಾಡುವ ಎರಡು ಕಾರ್ಮೋಡಗಳು ಅತಿ ವೇಗದಿಂದ ಬಂದು ಅತಿ ವೇಗದಿಂದ ಬಂದು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಯಾವ ಶಬ್ದ ಹೊರಬೀಳುತ್ತದೆಯೋ ಅದೇ ತರ ಈ ಊರಲ್ಲಿ ರಾವ್ ಬಹದ್ದೂರ್ ಮತ್ತು ನೀನು ಎರಡು ಕಾರ್ಮೋಡಗಳು ಆಮೇಲೆ ಬೆಂಕಿಗೆ ಬಲಿಯಾಗಿ ಪ್ರಾಣ ಬಿಡುವ ಜೀವಿಗಳು. ಮೊನ್ನೆ ಇವಳ ತಂಗಿಯ ಧನಲಕ್ಷ್ಮಿಯ ಶೀಲಾರಣವಾದ ವಿಷಯ ಇವನಿಗೆ ತಿಳಿದಂತಿಲ್ಲ.
ನಿನ್ನ ಜೀವವನ್ನು ಕಾಪಾಡುವ ಶೀಲೆ ಎಂಬ ವಸ್ತುದಾರು ಕಟ್ಟಿ ಆಕಾಶದಲ್ಲಿ ಹಾರಾಡಲು ಬಿಟ್ಟ ಗಾಳಿ ಪಡದಂತಿತ್ತು. ಬಟ್ ಈ ಮಹೇಂದ್ರನ ಕೈಯಲ್ಲಿ ಸಿಕ್ಕು ಮಳಕ್ಕೆ ಬಿದ್ದು ಮಣ್ಣು ಪಾಲ ಆಯ್ತು. ಧನಲಕ್ಷ್ಮಿ, ನೀನೇನೇ ಅಂದರು ಸೂಳೆ ಸೂಳೆ ಸೂಳೆ. It's Vaibhav Remix. ಚಿದಾನಂದ್, ಚಿದಾನಂದ್, ಯಾರು? ಓಹೋ, ಸಾವ್ಕಾರು ಬನ್ನಿ ಸರ್. ಅಪ್ಪಾಜಿ ಅಪ್ಪಾಜಿ, ಸಾವ್ಕಾರ ಬಂದಿದ್ದಾರೆ, ಬಾರಪ್ಪ. ನಮಸ್ಕಾರ ಸಾವುಕಾರಿಗೆ. ಏನೋ ಚಿದಾನಂದ್, ಸಾಲ ತೀರಿಸುವುದನ್ನು ಮರೆತು ಬಿಟ್ಟೆಯ? ಏನೇ ಸಾವುಕಾರಿ, ಅದೆಂದರೆ ಸಾಧ್ಯವೇ? ನಿಮ್ಮ ಸಾಲದ ಹಣವನ್ನು ಇದೇ ವರ್ಷ ತೀರಿಸಿ ಬಿಡುವೆ. ಆದ್ರೆ ಈ ಸಲ ನನ್ನ ಮಗನ ಮದುವೆ ಮಾಡಬೇಕಂತ ಮಾಡ್ರವೆ. ಅದ್ರಗೋಸ್ಕರ ಇದೊಂದು ವರ್ಷ ನಿಮ್ಮ ಸಾಲವನ್ನು ಕೊಡಲಿಕ್ಕೆ ಆಗುದಿಲ್ಲ. ತಡೆದುಕೊಳ್ಳೇಬೇಕು ಸಾವುಕಾರಿ, ತಡೆದುಕೊಳ್ಳೇಬೇಕು. ಸಾಧ್ಯ ಇಲ್ಲ ಚಿದಾನಂದ್, ನೀನು ಮದುವೆಗಿದೀವಿ ಅನ್ನುತ್ತಾ ಹೋದರೆ ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗುತ್ತದೆ. ಸಾವುಕಾರಿ, ಈಗ ಮಾತನಾಡಬೇಡಿ. ಮದುವೆ ಆಗೋನು ನಿನ್ನ ಮಗ, ಅವನನ್ನು ಎಲ್ಲಿಯಾದರೂ ಜೀತ ಇಟ್ಟು ನನ್ನ ಸಾಲ ತೀರಿಸು. ಸಾವುಕಾರಿ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ಳುವೆ. ಈತೊಬ್ಬ ಮಗನ ಮದುವೆ ಮಾಡಲಿಲ್ಲ ಅಂತ ಕೆಟ್ಟ ಹೆಸರು ಈ ಪಾಪಿಯ ತಲೆ ಮೇಲೆ ಇಡಬೇಡಿ ಸಾವುಕಾರಿ, ಇಡಬೇಡಿ. ಅಪ್ಪ ಏನಪ್ಪ ಏನ್ ಹೇಳುತ್ತಿರುವೆ? ಮದುವೆಯನ್ನು ಇದೇ ವರ್ಷ ಮಾಡಿಕೊಳ್ಬೇಕಂತೇಳಿ ಯಾರಾದರೇನು ಬರೆದು ಕೊಟ್ಟಿದ್ದಾರೇನಪ್ಪ? ಮುಂದೆ ನೋಡೇನಾಯ್ತು, ಅವರ ಸಾಲವನ್ನು ಕೊಟ್ಟು ಬಿಡಪ್ಪ. ಅಷ್ಟು ಮಾಡು. ಮಹೇಶ, ನೀನು ಸುಮ್ಮನೆ ನಿಂತ್ಕೋಪ್ಪ, ನಿನಗೆ ಏನು ತಿಳಿದಿಲ್ಲ. ನಿನಗೇನು ತಿಳಿಯುತ್ತದೆ? ನನ್ನ ಹಣ ನನಗೆ ಕೊಟ್ಟು ಬಿಡು. ಏ ಚಕ್ರವರ್ತಿ, ಮರ್ಯಾದೆಯಿಂದ ಮಾತನಾಡು. ನೀನೇನು ನಮಗೆ ಸಾಲ ಕೊಡಬೇಕಾದ್ರೆ ಪುಗ್ಸೆಟ್ಟಿಯಲ್ಲಿ ಕೊಟ್ಟಿಲ್ಲ, ಸಾಲದ ರೂಪದಲ್ಲಿ ಬಡ್ಡಿ ಸಮೇತ ಲೆಕ್ಕ ತೆಗೆದುಕೊಳ್ಳತೀಯ. ಅದೇನೇ ಆಗಲಿ ನನ್ನ ಹಣ ನನಗೆ ಬೇಕೇ ಬೇಕು. ಒಂದು ವೇಳೆ ಕೊಡದಿದ್ದರೆ ಏನು ಮಾಡುತ್ತೀಯೋ? ಒತ್ತು ವಸೂಲಿ ಮಾಡುವ ಸಿಸ್ಟಮು ನನ್ನಲ್ಲಿದೆ. ಏ ಚಕ್ರವರ್ತಿ, ನಿನ್ನಂತವನಿಗೆ ನಾನು ಲೇ ಎಂದು ಕರೆದರೆ ನಿನ್ನ ಮರ್ಯಾದೆ ಮಣ್ಣು ಪಾಲಾಗುತ್ತದೆ. ಅದು ಸರಿಯಲ್ಲ. ಸಕ್ಕಿನ ಕೊಳ್ಳೆ, ನೀನಾಡುವ ನನ್ನ ಮಾತುಗಳನ್ನು ಕೇಳಿದರೆ ಯಾವುದು ಪುಡಾರು ಹೊಸಗೆ ಹುಟ್ಟಿತರ ಮಾತನಾಡುವೆ. ಏ ಮರ್ಯಾದೆಯಿಂದ ಮಾತನಾಡು. ಲೇ ಬಡಕೊಣ್ಣಿ, ಬಾಯಿ ಮುಚ್ಚು, ಈ ನನ್ನ ಹಣ ಕೊಡು. ಇಂದು ನಿನಗೆ ನಾನು ಹಣ ಕೊಟ್ಟರೆ ನಾನೊಬ್ಬ ಸೆಂಡನಂದು ಕರೆ. ಮಹೇಶ, ಏನು ಮಾತನಾಡ್ತಿರುವಪ್ಪ? ಅವ್ರು ಎಷ್ಟು ಮಾಡಿದ್ರು ನಮಗೆ ಸಾಲ ಕೊಟ್ಟ ಸಹಾಯ ಮಾಡಿದ ಸಾವುಕಾರ ಹೋದರು. ಸಾವುಕಾರನೆಂದರೆ ಹೊಟ್ಟಿಗೆ ಅನ್ನ ಬಿಟ್ಟು ಬೇರೆ ಏನಾದರೂ ತಿನ್ನುತ್ತಾನೆ. ಲೇ ಹರಾಮ್ಕೋರ್, ನಿನ್ನ ಹಣ ಹೊಸಗೆ ಯೂಸ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಲೇ ಕುತ್ತೆ, ಏನಂದೆ? ಬಾಯಿ ಮುಚ್ಚು ಚಂಡಳ, ಎಲಬಿಲ್ಲದ ನಾಲ್ಗೆ ಅಂತ ಬಾಯಿಗೆ ಬಂದದ ಬಗುರ್ತಿಯ ಮಗನೇ. ಲೇ ಮಗನೇ, ನನಗೆ ಲೇ ಎಂದಿಯಾ? ನೀ ನೋಡು ಈ ಚಕ್ರವರ್ತಿ ಕಾರ್ಯ ಸಾಧನೆಯನ್ನು. ನೀನು ಮದುವೆಯಾಗಿ ಸಂತೋಷದಿಂದ ಬಾಳೋ ನೈಕೆ ಎಂಬ ಸಂಸಾರಗೂಡು ಸೇರಬೇಕೆಂದು ಮಾಡಿರುವೆ. ನಿನ್ನ ಕೈಗೆ ಕೋಳ ಹಾಕಿಸಿ ಕಾರಾಗೃಹ ವಾಸದಲ್ಲಿ ನಿನ್ನ ಜೀವನ ಕೊಳೆಯುವಂತೆ ಮಾಡದಿದ್ರೆ ನನ್ನ ಹೆಸರು ಚಕ್ರವರ್ತಿನೇ ಅಲ್ಲ. ಅಪ್ಪ ಮಗು, ಸಣ್ಣನಿರ್ತ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಸಲುವಿದ್ದೆ. ಆದರೆ ಇದೇ ಕೈಯಿಂದ ನಿನಗೆ ತುತ್ತು ಮಾಡಿ ತಿನಿಸಿ ಉಣಿಸಿ ದೊಡ್ಡವನು ಮಾಡಿದ್ದೆ. ಅಯ್ಯೋ ಶಿವ ಶಿವ, ವಯಸ್ಸಿಗೆ ಬಂದ ಮಗನ ಮ್ಯಾಗೆ ಕೈ ಮಾಡಿಬಿಟ್ನಲ್ಲಪ್ಪ ಪರಮಾತ್ಮ. ರಮೇಶ್, ಮಹೇಶ, ನನ್ನಿಂದ ತಪ್ಪಾದ್ರೆ ನನ್ನನ್ನು ಕ್ಷಮಿಸಿ ಬಿಡಪ್ಪ, ಕ್ಷಮಿಸಿ.
ಅಪ್ಪ ಏನಪ್ಪ ಏನು ಮಾತನಾಡ್ತಿರ್ವಿ? ಅವನೇ ನೀನು ಬರೆದಕ್ಕೆ ನನಗೆ ಸಿಟ್ಟು ಬರಲಿಲ್ಲ. ಆ ಕೆಟ್ಟ ವಿಷಯ ಅಂತ ಮಾತನಾಡೋದಕ್ಕೆ ತುಂಬಾ ತುಂಬಾ ಕೆಟ್ಟ ಅನಿಸಿತು. ಹಾ, ಇರಲಿ ಮಗು. ಇದೇ ರವಿವಾರ ನಿನ್ನ ಮದುವೆ ನಿಶ್ಚಿತ ಮಾಡಿಬಿಡುವೆ. ನಿನ್ನ ಗೆಳೆಯರಿಗೆಲ್ಲರಿಗೆ ಹೇಳಿಬಿಡು. ಮದುವೆ ಮನೆಗೆ ಸಾಲ ಒಂದು ಅಲದಾಡುತ್ತಿರುವ ಧನಿಕರು ಸಾಕಷ್ಟು ಇರುವಾಗ ಈ ಮದುವೆ ಯಾರಿಗೆ ಬೇಕಪ್ಪ? ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಕೇಳಬೇಕು. ಹೆಚ್ಚಿಗೆ ಮಾತನಾಡಬೇಡಪ್ಪ. ಬಾ, ಒಳಗೆ ಹೋಗೋಣ. ಆಗಲಿ ಅಪ್ಪಾಜಿ.